ಬೆಂಗಳೂರಿನ ಡೈರಿ ಸರ್ಕಲ್ನಲ್ಲಿ 7 ಕೋಟಿಯನ್ನು ದರೋಡೆ ಮಾಡಿದ್ದು ನಿಮಗೆಲ್ಲ ಗೊತ್ತಿತ್ತು. ಅದರಲ್ಲಿ ಪೊಲೀಸರ ಇನ್ವಾಲ್ವ್ಮೆಂಟ್ ಇರೋದು ನಿಮಗೆಲ್ಲ ತಿಳಿದು ಬಂದಿದೆ. ಆದರೆ ಈಗ ಮತ್ತೊಂದು ಹಂಗೆ ಇದೆ. ATMಗೆ ದುಡ್ಡನ್ನು ತುಂಬಬೇಕಾಗಿರುವಂಥವರೇ ದುಡ್ಡನ್ನು ತಗೊಂಡು ಎಸ್ಕೇಪ್ ಆಗಿರುವಂಥದ್ದು. ಅದು 1,38,00,000 ರೂಪಾಯಿ. ಎಲ್ಲಿ ಇದು ನೋಡಿ ಸ್ಟೋರಿಯನ್ನು. ಸಿಎಂಎಸ್ ರಾಬರಿ ಕೇಸ್ ಮಾಸುವ ಬೆನ್ನಲ್ಲೇ ಮತ್ತೊಂದು ಕೇಸ್. ಬೆಂಗಳೂರಿನ ಕೋರಮಂಗಲದಲ್ಲಿ ಎಟಿಎಂ ರಾಬರಿ. 1,38,00,000 ರೂಪಾಯಿ ಎಟಿಎಂ ಹಣದೊಂದಿಗೆ ಸಿಬ್ಬಂದಿ ಪರಾರಿ. ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಎಂಎಸ್ ವಾಹನದಿಂದ 7 ಕೋಟಿ ರಾಬರಿ ಪ್ರಕರಣದ ನೆನಪು ಮಾಸುವ ಮುನ್ನವೇ ಮತ್ತೊಂದು ಎಟಿಎಂ ಸರ್ವಿಸ್ ಕಂಪನಿಯ ಸಿಬ್ಬಂದಿಯಿಂದ ಬೃಹತ್ ವಂಚನೆಯ ಜಾಲ ಬೆಳಕಿಗೆ ಬಂದಿದೆ. ಎಟಿಎಂಗಳಿಗೆ ಹಣ ತುಂಬುವುದಕ್ಕೆ ಕೊಟ್ಟಿದ್ದ 1 ಕೋಟಿಗೂ ಅಧಿಕ ಮೊತ್ತವನ್ನ ಹಿಟಾಚಿ ಪೇಮೆಂಟ್ ಸರ್ವಿಸ್ ಕಂಪನಿಯ ಸಿಬ್ಬಂದಿಯೇ ದೋಚಿ ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಬೆಂಗಳೂರಿನ ಸಿದ್ದಾಪುರದಲ್ಲಿ ATMಗಳಿಗೆ ಕ್ಯಾಶನ್ನು ತುಂಬಿಸೋದಕ್ಕೆ ಅಂತೇಳಿ 7 ಕೋಟಿ ಹಣವನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ದರೋಡೆ ಪ್ರಕರಣ ಇನ್ನೂ ಮಾಸಿಲ್ಲ. ಇದೀಗ ಮತ್ತೊಂದು ವಂಚನೆ ಪ್ರಕರಣ ಕೇಳಿಬಂದಿದೆ. ಅದೇನಂತ ಹೇಳಿದ್ರೆ, ಬೆಂಗಳೂರಿನ ಕೋರಮಂಗಲದಲ್ಲಿ ಆಕ್ಸಿಸ್ ಬ್ಯಾಂಕ್ ಮತ್ತು SBI ಬ್ಯಾಂಕ್ನ ATMಗಳಿಗೆ ಹಣವನ್ನು ತುಂಬಿಸೋದಕ್ಕೆ ಅಂತೇಳಿ ಹಿಟಾಚಿ ಮ್ಯಾನೇಜ್ಮೆಂಟ್ ಸರ್ವಿಸ್ ಕಂಪನಿಯವರು ಹಣವನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ATMಗಳಿಗೆ ಹಣವನ್ನು ಹಾಕಿಲ್ಲ. ಇದೀಗ ಸುಮಾರು 1.25 ಕೋಟಿಗೂ ಹೆಚ್ಚು ಹಣವನ್ನು ಲಪಟಾಯಿಸಿದ್ದಾರೆ, ಹಣವನ್ನು ಎತ್ಕೊಂಡು ಹೋಗಿದ್ದಾರೆ ಅನ್ನೋ ಮಟ್ಟಿಗೆ ಬೆಂಗಳೂರಿನ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಹಿಟಾಚಿ ಕಂಪನಿಯ ಅಧಿಕಾರಿ ದೂರನ್ನು ಸಹ ಕೊಟ್ಟಿದ್ದಾರೆ. 2 ವೆಹಿಕಲ್ಗಳಲ್ಲಿ, ಒಂದು ವೆಹಿಕಲ್ನಲ್ಲಿ ಸುಮಾರು 48 ಲಕ್ಷ, ಮತ್ತೊಂದು ವೆಹಿಕಲ್ನಲ್ಲಿ 80 ಲಕ್ಷ ಹಣವನ್ನು ATMಗಳಿಗೆ ತುಂಬೋದಕ್ಕೆ ಕಳಿಸಲಾಗಿತ್ತು. ಆದರೆ 2 ವೆಹಿಕಲ್ನವರು ಹಣ ತುಂಬಿಸದೆ ಎಸ್ಕೇಪ್ ಆಗಿರೋದು ವರದಿಯಾಗಿದೆ. SBI ಮತ್ತು ಆಕ್ಸಿಸ್ ಬ್ಯಾಂಕ್ಗಳ ಎಟಿಎಂಗೆ ಹಣ ತುಂಬುವ ಜವಾಬ್ದಾರಿಯನ್ನ ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಹೊಂದಿತ್ತು. ಕೋರಮಂಗಲದ ಆಕ್ಸಿಸ್ ಬ್ಯಾಂಕ್ನಿಂದ ಹಣವನ್ನು ಪಡೆದು ವಿವಿಧ ಎಟಿಎಂಗಳಿಗೆ ಭರ್ತಿ ಮಾಡುವುದಕ್ಕೆ ಕಂಪನಿಯ ಅಧಿಕಾರಿ ಮಿಥುನ್ ಅವರು ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್ ಕುಮಾರ್, ಪ್ರವೀಣ್ ಕುಮಾರ್ ಮತ್ತು ವರುಣ್ ಎಂಬ ಸಿಬ್ಬಂದಿಗೆ ಸೂಚಿಸಿರ್ತಾರೆ. ಈ ಸಿಬ್ಬಂದಿಯನ್ನ 2 ಪ್ರತ್ಯೇಕ ತಂಡಗಳಾಗಿ ವಿಂಗಡಿಸಲಾಗಿರುತ್ತೆ. ಒಂದು ತಂಡಕ್ಕೆ 80,49,800 ರೂಪಾಯಿ ಹಾಗೂ ಮತ್ತೊಂದು ತಂಡಕ್ಕೆ 57,96,400 ರೂಪಾಯಿ ಕೊಡಲಾಗಿತ್ತು. ಒಟ್ಟು 1,38,46,200 ರೂಪಾಯಿ ಮೊತ್ತವನ್ನ ಈ ತಂಡಗಳಿಗೆ ವಿಂಗಡಿಸಲಾಗಿತ್ತು. ಆದರೆ 2 ತಂಡಗಳು ಎಟಿಎಂಗಳಿಗೆ ಹಣವನ್ನ ಜಮೆ ಮಾಡದೆ ಸಂಪೂರ್ಣ ಹಣದೊಂದಿಗೆ ಎಸ್ಕೇಪ್ ಆಗಿದ್ದಾರೆ. ಇನ್ನು ಹಾಡ ಹಗಲೇ ನಡೆದಿದ್ದ ಆ ದರೋಡೆ ಪ್ರಕರಣದಲ್ಲಿ ಸಿಎಂಎಸ್ ಕಂಪನಿಯ ಮಾಜಿ ಸಿಬ್ಬಂದಿ ಮತ್ತು ಅವರ ತಂಡ ಪಕ್ಕಾ ಪ್ಲಾನ್ ಹಾಕೊಂಡು ಹಣವನ್ನ ದೋಚಿದ್ರು. ಈಗ ಹಿಟಾಚಿ ಕಂಪನಿಯಲ್ಲಿ ನಡೆದಿರುವ ಈ ವಂಚನೆಯ ಪ್ರಕರಣವು ಆ ಹಿಂದಿನ ಘಟನೆಯನ್ನೇ ಹೋಲ್ತಾ ಇದೆ. ಇಲ್ಲಿಯೂ ಸಹ ಹಣ ಸಾಗಾಣಿಕೆ ಮಾಡುವ ಜವಾಬ್ದಾರಿ ಹೊತ್ತಿದ್ದ ಸಿಬ್ಬಂದಿಯೇ ವಂಚನೆಯಲ್ಲಿ ಭಾಗಿಯಾಗಿದ್ದಾರೆ. ಸಿದ್ದಾಪುರದಲ್ಲಿ 7 ಕೋಟಿ ಹಣವನ್ನು ATMಗೆ ತುಂಬಿಸೋದಕ್ಕೆ ಅಂತೇಳಿ CMS ಕಂಪನಿಯವರ ಹಳೆಯ ಸಿಬ್ಬಂದಿಗಳು ಆ ATM ವೆಹಿಕಲನ್ನು ಹೈಜಾಕ್ ಮಾಡಿ ದರೋಡೆ ಮಾಡಿದ್ದ ಪ್ರಕರಣ ಇನ್ನೂ ಮಾಸಿಲ್ಲ. ಆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನು ಬಂಧಿಸಿ ಸುಮಾರು 7 ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡುವ, ರಿಕವರಿ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದರು. ಆದರೆ ಇದೀಗ ಮತ್ತೆ ಅಂತಹದ್ದೇ ಪ್ರಕರಣ ವರದಿಯಾಗಿದೆ. ಇಲ್ಲಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕಂಪನಿಯವರು ಒಂದಷ್ಟು ನಿಯಮಾವಳಿಗಳನ್ನು ರೂಪಿಸಲಾಗಿತ್ತು ಪೊಲೀಸ್ ಇಲಾಖೆ RBI ಸಹಯೋಗದೊಂದಿಗೆ. ಆದರೂ ಕೂಡ ಇದೀಗ ಮತ್ತೆ ಹಣವನ್ನು ಇದೇ ರೀತಿಯಾಗಿ ಲಪಟಾಯಿಸಿರೋದು, ವಂಚನೆಯಾಗಿರೋ ಪ್ರಕರಣಗಳು ವರದಿಯಾಗ್ತಿದ್ದಾವೆ. ಅಲ್ಲಿಗೆ ಇನ್ನೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಪೊಲೀಸ್ ಇಲಾಖೆ ಈ ಬಗ್ಗೆ ಕೈಗೊಳ್ಳಬೇಕಿದೆ. ಇದೇ ತಿಂಗಳ 19ರಂದು ಘಟನೆ ನಡೆದಿದ್ದು ಹಣ ಜಮಾ ಆಗದ ಕಾರಣ ಅನುಮಾನಗೊಂಡ ಮಿಥುನ್ ಕೊನೆಗೆ ಕೋರಮಂಗಲ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗಾಗಿ ತೀವ್ರ ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.